ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕರ್ನಾಟಕ ಹುಡುಗ. ನಾವಿವತ್ತು ಹೋಗ್ತಾ ಇರೋದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗಳಗನಾಥ ಎಂಬ ಗ್ರಾಮಕ್ಕೆ. ಈ ಗ್ರಾಮದ ವಿಶೇಷತೆ ಏನೆಂದರೆ ಇಲ್ಲಿಯ ಗಳಗೇಶ್ವರ ಎಂಬ ಶಿವಲಿಂಗ ಮೂರ್ತಿ ಇದೆ. ಈ ದೇವಸ್ಥಾನವು ಇದು ತುಂಗಭದ್ರಾ ನದಿಯ ತೀರದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿರ್ಮಿತವಾಗಿದೆ. ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 2 ಪ್ರಮುಖ ಶಾಸನಗಳಿವೆ. ಇವು ದೇವಾಲಯದ ನಿರ್ಮಾಣ, ದತ್ತಿ ಮತ್ತು ಅಂದಿನ ಆಡಳಿತಗಾರರ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ದೇವಾಲಯವು ವಾಸ್ತುಶಿಲ್ಪ ವಿಶೇಷತೆಗಳನ್ನು ಹೊಂದಿದೆ. ಈ ದೇವಾಲಯದ ಅತ್ಯಂತ ವಿಶಿಷ್ಟ ಅಂಶವೆಂದರೆ ಅದರ ನಕ್ಷತ್ರಾಕಾರದ ಜಾಗತಿ ಅಥವಾ ಅಡಿಪಾಯ. ತುಂಗಭದ್ರಾ ನದಿಯ ಪ್ರವಾಹದಿಂದ ದೇವಾಲಯಕ್ಕೆ ಹಾನಿಯಾಗದಂತೆ ತಡೆಯಲು ಈ ಎತ್ತರವಾದ ಪಿರಮಿಡ್ ಆಕಾರದ ಅಡಿಪಾಯ ನಿರ್ಮಿಸಲಾಗಿದೆ. ಇಲ್ಲಿ ವಿಶಾಲವಾದ ಮತ್ತು ಸುಂದರವಾದ ಶಿವಲಿಂಗವಿದೆ. ಗರ್ಭಗೃಹದ ಬಾಗಿಲು ಸುಮಾರು 12 ಅಡಿ ಎತ್ತರವಿದ್ದು ಅತ್ಯಂತ ಆಕರ್ಷಕ ಕೆತ್ತನೆಗಳನ್ನು ಕೂಡಿದೆ. ಈ ದೇವಾಲಯದಲ್ಲಿ ವಿವಿಧ ಭಾಗಗಳಲ್ಲಿ ದೇವತೆಗಳ ಸುಂದರವಾದ ಶಿಲ್ಪ ಕಾಣಬಹುದು. ಆದಿಶಕ್ತಿ, ಗಣಪತಿ, ಸೂರ್ಯನಾರಾಯಣ, ವಿಷ್ಣುವಿನ ದಶಾವತಾರಗಳ ಕೆತ್ತನೆಗಳನ್ನು, ನವರಂಗದಲ್ಲಿ ನಂದಿ ವಿಗ್ರಹ ಹಾಗೂ ದೇವಾಲಯಗಳ ಮೇಲೆ ಸರಸ್ವತಿ ಮತ್ತು ವಿಷ್ಣುವಿನ ಕೆತ್ತನೆಗಳಿವೆ. ದೇವಾಲಯದ ಮಧ್ಯಭಾಗದಲ್ಲಿರುವ ನವರಂಗದಲ್ಲಿ 4 ಬೃಹತ್ ಪಾಲಿಶ್ ಮಾಡಿದ ಕಂಬಗಳಿವೆ. ಇಲ್ಲಿನ ಸೀಲಿಂಗ್ ಸರಳವಾಗಿದ್ದರೂ ಸುಂದರವಾಗಿದೆ. ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 2 ಪ್ರಮುಖ ಶಾಸನಗಳಿವೆ. ಇವು ದೇವಾಲಯದ ನಿರ್ಮಾಣ, ದತ್ತಿ ಮತ್ತು ಅಂದಿನ ಆಡಳಿತಗಾರರ ಬಗ್ಗೆ ಮಾಹಿತಿ ನೀಡುತ್ತವೆ.